ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇದು 51ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗಮನವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ 6ನೇ ತರಗತಿಯಿಂದ 10ನೇ ತರಗತಿಯ ವಿಡಿಯೋ ಸರಣಿಯ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ಎಕ್ಸಾಮನ್ನು ಬರೆದರೂ ನೀವು ಅದರಲ್ಲಿ 30ರಿಂದ 40 ಪ್ರಶ್ನೆಗಳು ನಮ್ಮ ಈ ಸರಣಿ ವಿಡಿಯೋದಿಂದಲೇ ಬೀಳಬೇಕು. ಅಂತಹ ಮಾಹಿತಿಯನ್ನು ನಾವು ಈ ಸರಣಿ ವಿಡಿಯೋದಲ್ಲಿ ಹಾಕ್ತಾ ಇದ್ದೇವೆ. ಈ 6ನೇ ತರಗತಿಯಿಂದ 10ನೇ ತರಗತಿಯ ಬುಕ್ನಲ್ಲಿ ತುಂಬ ಕ್ವಶನ್ಗಳನ್ನು ಕೇಳ್ತಾರೆ. ಯಾರಿಗೂ ಬುಕ್ ಸಿಗೋಲ್ಲ, ಕೆಲವು ಜನರಿಗೆ ಬುಕ್ ಸಿಗೋಲ್ಲ. ಬುಕ್ ಸಿಕ್ಕರೂ ಕೆಲವು ಜನರು ಪಾಯಿಂಟ್ಸ್ ತೆಗೆಯಲ್ಲ. ಪಾಯಿಂಟ್ಸ್ ತೆಗೆಯದೇ ಇದ್ದರೆ ಅವರಿಗೆ ಓದೋಕೆ ಮನಸ್ಸೇ ಬರೋದಿಲ್ಲ. ಆದ್ದರಿಂದ ನಾವು ನಿಮಗೆ ಪಾಯಿಂಟ್ಸ್ಗಳನ್ನು ತೆಗೆದುಕೊಟ್ಟಿದ್ದೇವೆ ಮತ್ತು ಸರಳ ರೀತಿಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ವಿವರಣೆಯೂ ಕೂಡ ನೀಡ್ತಾ ಇದ್ದೇವೆ. ಈ ಪ್ರಯತ್ನ ಇಷ್ಟ ಆಗ್ತಾ ಇದ್ದರೆ ನಿಮಗೆ ನಮ್ಮ ಈ ಟಾಪ್ ಒನ್ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬುಕ್ ಇರದೇ ಇರೋರಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮುಂದಿನ ಬರುವಂಥ ಎಕ್ಸಾಮ್ಗಳಲ್ಲಿ ನೋಡಿ, ನಮ್ಮ ವಿಡಿಯೋದಿಂದ ತುಂಬ ಕ್ವಶನ್ಗಳು ಬೀಳ್ತವೆ. ಇವತ್ತಿನ ವಿಡಿಯೋನ ನೋಡೋಣ ಬನ್ನಿ. ದೇಶೀಯ ಸಾಹಿತ್ಯ. ಈ ದೇಶೀಯ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕೃತಿಗಳನ್ನು ಕೇಳಿದ್ದಾನೆ ಎಕ್ಸಾಮ್ನಲ್ಲಿ. ಯಾವುದೇ ಎಕ್ಸಾಮ್ ತಗೊಂಡ್ರೂ ಒಂದು ಕೃತಿಯನ್ನು ಫಿಕ್ಸ್ ಆಗಿ ಕೇಳಿದ್ದಾನೆ. ಆದ್ದರಿಂದ ಕೃತಿಗಳನ್ನು ನೋಡ್ಕೊಳ್ಳಿ. ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥಾ ಸಪ್ತಸತಿ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕಲ್ಲಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತೆ, ಬಿಲ್ಲಣ್ಣನ ವಿಕ್ರಮಾಂಕ ದೇವಚರಿತಂ, ಚಾಂದ್ ಬರೆದಿರ್ತಕ್ಕಂಥ ಪೃಥ್ವಿರಾಜ್ ರಾಸು, ಪಂಪನ ವಿಕ್ರಮಾರ್ಜುನ್ ವಿಜಯ್. ಈ 8 ಕೃತಿಗಳನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ನಲ್ಲಿ ಬಿದ್ದೇ ಬೀಳ್ತದೆ. ಏನು ಎರಡನೆಯದಾಗಿ ವಿದೇಶೀಯ ಸಾಹಿತ್ಯ. ಈ ವಿದೇಶೀಯ ಸಾಹಿತ್ಯದ ಬಗ್ಗೆಯೂ ಕೂಡ ಬರೀ ಇದನ್ನು ಕೇಳಿದ್ದಾನೆ, ಕೃತಿಗಳನ್ನು ಕೇಳಿದ್ದಾನೆ. ಮೆಗಾಸ್ತಾನಿಸನ ಎಂಡಿಕಾ, ಫಾಯಿಯಾನನ ಗೋಕೋಕಿ, ಟಾಲೆಮಿಯ ಜಿಯೋಗ್ರಫಿ, ಬಾಬರ್ನ ತುಜ್ಕಿ ಬಾಬರಿ, ಫೇರಿಸ್ತಾನನ ತಾರಿಕ್ ಎ ಫೇರಿಸ್ತಾ. ಈ 5 ಕೃತಿಗಳನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಗಳ ದೃಷ್ಟಿಯಿಂದ. ಏನು ಶಾಸನಗಳು. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಪುಲಕೇಶಿಯ ಐಹೊಳೆ ಶಾಸನ, ಕಾರ್ನ್ ವೆನ್ ಹಾದಿ ಗುಂಪು ಶಾಸನ. ಇನ್ನು ಗೌತಮಪುತ್ರ ಶಾತಕರ್ಣಿ ನಾಣ್ಯದ ಮೇಲೆ ತನ್ನ ಹೆಸರನ್ನು ಕೆತ್ತಿಸಿದನು. ನಹಪಾಣ್ಯದ ನಾಣ್ಯದ ಮೇಲೆ ತನ್ನ ಹೆಸರನ್ನು ಕೆತ್ತಿರ್ತಕ್ಕಂತಹ ದೊರೆ ಯಾರು ಅಂತ ಕೇಳಿದ್ರೆ ಗೌತಮ ಪುತ್ರ ಶಾತಕರ್ಣಿ ಅಂತ ನೀವು ಟಿಕ್ಕನ್ನು ಹಾಕಬೇಕಾಗುತ್ತೆ. ಕೊನೆಯದಾಗಿ ನಿಮಗೆ ತಿಳಿದಿರಲಿ ಅಂತ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾನೆ, ಅದನ್ನು ಕೂಡ ನೋಡೋಣ ಬನ್ನಿ. C14 ಇದು ವಿಕಿರಣಶೀಲ ಇಂಗಾಲಾಗಿದೆ. C14 ಒಂದು ವಿಕಿರಣಶೀಲ ಇಂಗಾಲಾಗಿದೆ. ಇದು ಕಾಲ ನಿಕ್ಷೇಪಣೆಯ ಒಂದು ವೈಜ್ಞಾನಿಕ ವಿಧಾನವಾಗಿದೆ. ಈ ಒಂದು ವಸ್ತು ಎಷ್ಟು ಹಳೆಯದು ಅಂತ ತಿಳ್ಕೊಬೇಕಪ್ಪ ಅಂದರೆ ಅದು C14 ವಿಕಿರಣಶೀಲ ಇಂಗಾಲದ ಮುಖಾಂತರ ಒಂದು ವಸ್ತು ಎಷ್ಟು ಹಳೆಯದು ಅಥವಾ ಪುರಾತನವಾದದ್ದು ಅನ್ನೋದನ್ನು ತಿಳ್ಕೊತಾರೆ. ಇದನ್ನು ಕೇವಲ 10,000 ವರ್ಷಗಳ ಹಿಂದಿನ ವಸ್ತುವಿನ ಬಗ್ಗೆ ಅಧ್ಯಯನ ಮಾಡೋಕೆ ಇದನ್ನು ಬಳಸ್ತಾರೆ. ಈ ವಿಧಾನಕ್ಕೆ ಒಳಪಡಿಸುವ ಅವಶೇಷಗಳು ಏನವನ್ನಪ್ಪ ಅಂದರೆ ಮರ, ಗಿಡ, ಪ್ರಾಣಿ, ಪಕ್ಷಿ. ಈ ಮರಗಳು ಎಷ್ಟು ಹಿಂದಿಂದು, ಈ ಪ್ರಾಣಿ ಪಕ್ಷಿಗಳು ಎಷ್ಟು ಹಿಂದೆ ಸಾಕಿದ್ರು ಅದನ್ನು ಅಧ್ಯಯನ ಮಾಡ್ತಾರೆ. ಪ್ರತಿಯೊಂದು ಜೀವಿಯಲ್ಲಿ C14 ಮತ್ತು C12 ಇಂಗಾಲ 14 ಮತ್ತು ಇಂಗಾಲ 12 ಸಮವಿರುತ್ತದೆ. ಯಾವುದೇ ಜೀವಿಯಾಗಿರಬಹುದು. ಜೀವಿಯು ಸತ್ತ ನಂತರವೂ ಇಂಗಾಲ ಅದೇ ಪ್ರಮಾಣದಲ್ಲಿರುತ್ತದೆ. ಇಂಗಾಲದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗುವುದಿಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಆದರೆ ಇಂಗಾಲ 14 ಕ್ರಮೇಣ ಕ್ಷೀಣಿಸುತ್ತಾ ಹೋಗುತ್ತದೆ. ಇದು 5,700 ವರ್ಷಗಳಿಗೆ ತನ್ನ ಅರ್ಧ ಪ್ರಮಾಣದಷ್ಟು ಕ್ಷೀಣಿಸುತ್ತದೆ. ಇಂಗಾಲ 14 ಇದರ ಬಗ್ಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರ ಬಗ್ಗೆ ತುಂಬ ಕ್ವಶನ್ಗಳನ್ನು ಕೇಳುವ ಸಾಧ್ಯತೆ ಇದೆ. ಓಕೆ ಸ್ನೇಹಿತರೆ, ಇವತ್ತು ನಾವು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ
ಟಾಪ್ ಒನ್ ಸೂಪರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾವು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಬಿಟ್ಟರೆ ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ನೀವು ನಮ್ಮ ವಿಡಿಯೋನ ಮೊದಲಿಗೆ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ 6ನೇ ತರಗತಿಯಿಂದ 10ನೇ ತರಗತಿಯ ಬುಕ್ಕಿನ ಬಗ್ಗೆ ಮಾಹಿತಿ ಅವ್ರ ಹತ್ರ ಬುಕ್ ಇರದೇ ಇದ್ದರೆ ಶೇರ್ ಮಾಡಿ, ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ರ ಬುಕ್ ಇರದೇ ಇದ್ದರೆ ನೋಟ್ಸ್ ಮಾಡ್ಕೊಳ್ಳಿ, ಬುಕ್ ಇದ್ದರೆ ನೀವು ಕೂಡ ನಮ್ಮ ವಿಡಿಯೋಗಳನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಬುಕ್ನಲ್ಲಿರ್ತಕ್ಕಂತಹ ಮಾಹಿತಿಯನ್ನು ತೆಗೆದುಕೊಂಡು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.